ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಜನಾಪುರ ಟೌನ್ಶಿಪ್ ಲಿಮಿಟಲ್ಲಿ ಬರುವಂಥ 30/40 ಟ್ರಿಪ್ಲೆಕ್ಸ್ 4BHK ಟ್ರಿಪ್ಲೆಕ್ಸ್ ಕಾರ್ನರ್ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಎಕ್ಸಾಕ್ಟಾಗಿ ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ ಬಸ್ ಸ್ಟಾಪಿಂದ ಜಸ್ಟು 200 ಮೀಟರ್ ಒಳಗಡೆ ಬಂದರೆ ಇದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಿಲ್ಡ್ ಆಗಿರುವಂಥ 30/40 ಡೈಮೆನ್ಷನಲ್ಲಿ 4BHK ಮನೆ ಟ್ರಿಪ್ಲೆಕ್ಸ್ ಇದಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ನಾರ್ತ್ ಫೇಸಿಂಗ್ ಎಲಿವೇಶನ್ ಆಗಿದ್ದು ನಾನು ನಿಮಗೆ ಈಸ್ಟ್ ಫೇಸಿಂಗ್ ಎಲಿವೇಶನ್ನ ಆ ಕಡೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮಗೆ ನಾರ್ತ್ ಫೇಸಿಂಗ್ ಫ್ರಂಟಲ್ಲಿ ನಿಮಗೆ 40 ಫೀಟ್ ಟಾರ್ ರಸ್ತೆ ಇಷ್ಟು ವೈಡಾಗಿ ಕಾಣಿಸುತ್ತೆ. ನಿಮಗೆ ಈಸ್ಟ್ ಫೇಸಿಂಗ್ ಅಂತ ಬಂದರೂ ಕೂಡ 40 ಫೀಟ್ ಟಾರ್ ರಸ್ತೆ ವೈಡಾಗಿದೆ. ಅದು ಫ್ರಂಟ್ ಎಲಿವೇಶನ್ನು ಕೂಡ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಇದು ಈಸ್ಟ್ ಫೇಸಿಂಗ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ನಿಮಗೆ 4 ವೀಲರು 2 ವೀಲರು ಓಡಾಡೋದಕ್ಕೆ ಈಸ್ಟ್ ಫೇಸಿಂಗ್ ಮೇನ್ ಗೇಟ್ನ ಕೊಟ್ಟಿರ್ತಾರೆ. ಮತ್ತು ವಾಕಬಲ್ ಆಗಿ ನಾರ್ತ್ ಫೇಸಿಂಗಲ್ಲಿ ಕೊಟ್ಟಿರ್ತಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಇಲ್ಲೂ ನೋಡ್ತಾ ಇದ್ದೀರಾ, ಮನೆ ಮುಂದೆ ಸುತ್ತಮುತ್ತ ನಿಮಗೆ ಹೊಂಗೆ ಮರಗಳಿಂದ ಕೂಡಿರುತ್ತೆ ಸ್ನೇಹಿತರೆ. ತುಂಬ ತಂಪಾದ ವಾತಾವರಣ ಸುತ್ತಮುತ್ತ ನೋಡ್ತಾ ಇದ್ದೀರಲ್ವ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ನಾರ್ತ್ ಈಸ್ಟ್ ಕಾರ್ನರಲ್ಲಿ 30/40 ಡೈಮೆನ್ಷನಲ್ಲಿ ಬಿಲ್ಡ್ ಆಗಿರುವಂಥ 4BHK ಟ್ರಿಪ್ಲೆಕ್ಸ್ ಹೌಸ್ ಇದಾಗಿದ್ದು, ಇದು ಎಕ್ಸಾಕ್ಟಾಗಿ ಅಂಜನಾಪುರ ಟೌನ್ಶಿಪ್ ಮೀನ್ಸ್ ಬಸ್ ಸ್ಟಾಪಿಂದ ಇಲ್ಲಿಗೆ ಬರೀ 200 ಮೀಟರ್ಸ್ ಒಳಗಡೆನೇ ಇದೆ. ಬನ್ನಿ, ಒಳಗಡೆ ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ನೋಡ್ಕೊಂಡು ಬರೋಣ. ಈಗ ನಾವು ಎಂಟ್ರಿ ಆಗ್ತಾ ಇರೋದು ವಾಕ್ ಗೇಟಿಂದ ಎಂಟ್ರಿ ಆದ ತಕ್ಷಣ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ ಪಾರ್ಕಿಂಗ್ ಲೇಔಟಲ್ಲಿ. ನೋಡ್ತಾ ಇದ್ದೀರಲ್ಲ, ಇದು ಪಾರ್ಕಿಂಗ್ ಲೇಔಟ್ ಆಗಿದ್ದು, ಪಾರ್ಕಿಂಗ್ ಲೇಔಟಲ್ಲಿ ಏನೇನಿದೆ ಅಂತಂದರೆ ನೋಡಿ, ಸೇಫ್ಟಿ ಪರ್ಪಸ್ MS ಕಂಪ್ಲೀಟಾಗಿ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ಎಲ್ಲೂ ಓಪನ್ ಇಲ್ಲ, ಅದನ್ನು ಕಂಪ್ಲೀಟಾಗಿ ನಿಮಗೆ ಸುತ್ತಮುತ್ತ ತೋರಿಸ್ತೀನಿ. ಓಕೆ, ಪಾರ್ಕಿಂಗ್ ಲೇಔಟಲ್ಲಿ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು, ಇದು 800 ಅಡಿ ಒಳಗಡೆ ಹೋಗಿದ್ದು 750ಕ್ಕೆಲ್ಲ ನಿಮಗೆ ಬೋರ್ನ ಬಿಟ್ಟು ಒಂದೊಳ್ಳೆ ನೀರು ಸಿಕ್ಕಿದೆ. ಮತ್ತು ಸಂಪು ಬಂದು ನಿಮಗೆ 11,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ. ಮತ್ತು ಕಾವೇರಿ ಪ್ರಾವಿಷನ್ಗೆ ಆಲ್ರೆಡಿ ಬಂದಿದೆ, ಬಟ್ ಕನೆಕ್ಷನ್ ಕೊಟ್ಟಿಲ್ಲ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆನೇ ನಿಮಗೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ ಶೂ ರ್ಯಾಕ್ ಆಗಿರುತ್ತೆ. ಮತ್ತು ಇದು ವಿತ್ ಲಿಫ್ಟ್ ಮನೆ ಆಗಿದ್ದು, ನಾನು ನಿಮಗೆ ಸುತ್ತ ಸೆಟ್ ಬ್ಯಾಕ್ ತೋರಿಸ್ತೀನಿ ನೋಡಿ. ಇದು ನಿಮಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ 1.5 ಅಡಿ. ಹಾಗೆ ಪರ್ಮನೆಂಟ್ ಮೀಟರ್ ಬೋರ್ಡ್ ಬಂದಿರುತ್ತೆ ಸ್ನೇಹಿತರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಇದು ಪ್ಲ್ಯಾನ್ ಅಪ್ರೂವಲ್ಲು ಹಾಗೆ ಅಸೆಸ್ಮೆಂಟು ಕಂಪ್ಲೀಟಾಗಿ ಆಗಿದೆ. ಇದು ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ಆರಾಮಾಗಿ 2 ದೊಡ್ಡ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಮತ್ತು ಪಾರ್ಕಿಂಗಲ್ಲಿ ಲಿಫ್ಟ್ ಇದ್ದು ಮತ್ತು 1BHK ಮನೆ ಇರುತ್ತೆ. ಇದನ್ನು ರೆಂಟಲ್ಲಾಗಾದರೂ ಕೊಡ್ಕೋಬೋದು. ಬನ್ನಿ ತೋರಿಸ್ತೀನಿ. 1BHK ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸೊ ಒಂದು ಹಾಲಲ್ಲಿ ವೆಂಟಿಲೇಷನ್ ಪರ್ಪಸ್ ವಿಂಡೋ ಮತ್ತು TV ಯೂನಿಟ್ಟು ಹಾಗೂ ಪೂಜಾ ರೂಮ್ನ ಈ ರೀತಿ ಮಾಡಿಕೊಟ್ಟಿದ್ದಾರೆ ಸಿಂಪಲ್ಲಾಗಿ. ಓಕೆ, ಚೆನ್ನಾಗಿದೆ. ಮತ್ತು ಅಗ್ನಿಮೂಲೆಯಲ್ಲಿ ನಿಮಗೆ ಕಿಚನ್ನ ಮಾಡಿಕೊಟ್ಟಿದ್ದು ಎಲ್ ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ವಿಂಡೋ ಮತ್ತು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆನೂ ಕೂಡ ನಿಮಗೆ ಕಬೋರ್ಡ್ನ ಮಾಡಿಕೊಟ್ಟಿರುವಂಥದ್ದು. ಓಕೆ, ಕಿಚನ್ ಆಯಿತು. ಹಾಗೆ ರೂಮ್ ನೋಡೋದಾದರೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಹಾಗೂ ಔಟ್ಸೈಡೆ ನಿಮಗೆ ವಾಶ್ರೂಮ್ ಕೊಟ್ಟಿರ್ತಾರೆ.
ಮತ್ತು ಏನಾದರೂ ನಿಮ್ಮದು ವಾಷಿಂಗ್ ಮಿಷಿನ್ ಇತ್ತು ಅಂದರೆ ಅಲ್ಲಿ ಟ್ಯಾಪು ಮತ್ತು ಔಟ್ಲೆಟ್ ಕೊಟ್ಟಿದ್ದಾರೆ, ಕನೆಕ್ಷನ್ ಮಾಡ್ಕೋಬೋದು. ಇದು ವಾಶ್ರೂಮ್ ಆಗಿರುತ್ತೆ. ನೋಡಿ, ವೆಂಟಿಲೇಷನ್ ಪರ್ಪಸ್ ವಿಂಡೋ ಮತ್ತು ಎಕ್ಸಾಸ್ಟ್ ಫ್ಯಾನ್ಗೆಲ್ಲ ಬಿಟ್ಟಿರುವುದುಂಟು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪಾರ್ಕಿಂಗ್ ಲೇಔಟಲ್ಲಿ ಏನೇನು ಫೆಸಿಲಿಟೀಸ್, ಏನೇನು ಅಮ್ಯುನಿಟೀಸು ಮತ್ತು 1 BHK ಜೊತೆಗೆ ಏನೇನೆಲ್ಲ ಇತ್ತು ಅಂತ. ಸೊ ಇದಿಷ್ಟು ಪಾರ್ಕಿಂಗ್ನ ಮಾಹಿತಿಯಾಗಿದ್ದು. ಲಿಫ್ಟು ವರ್ಕಿಂಗ್ ಕಂಡೀಷನಲ್ಲಿದೆ, ನಾನು ಅದನ್ನು ಆಮೇಲೆ ತೋರಿಸ್ಕೊಡ್ತೀನಿ. ಹಾಗೂ ಇವಾಗ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಆ್ಯಂಟಿಲ್ ಅಪೋ ಥರ ಗ್ರಾನೈಟ್ನ ಯೂಸ್ ಮಾಡಿ ಸ್ಟೇರ್ ಕೇಸ್ಗೆ SS ಜಿಂದಾಲ್ನ ರೈಲಿಂಗ್ಸ್ ಆಗಿ ಯೂಸ್ ಮಾಡಿದ್ದಾರೆ. ತುಂಬ ವೈಡ್ ಆಗಿದೆ ಸ್ಟೇರ್ ಕೇಸು, ಎಷ್ಟೇ ಭಾರವಾದಂಥ ವಸ್ತುಗಳನ್ನ ಈಸಿಲಿ ಕ್ಯಾರಿ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ವಾಲ್ ಕ್ಲಾಡಿಂಗ್ ಅಂತ ಬಂದರೆ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದಾರೆ. ವಿತ್ ಬಾರ್ಡರ್ ಆಗಿ ವೈಟ್ ಕಲರ್ನು ಯೂಸ್ ಮಾಡಿದ್ದಾರೆ, ತುಂಬ ಚೆಂದ ಉಂಟು. ನಮಗೆ ಎಂಟ್ರಿ ಆಗ್ತಿದ್ದಂಗೆ ಹೊರಾಂಗಣ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಿಮ್ಗೆ ಇಷ್ಟ ಇರುವಂಥ ಪಾರ್ಟ್ಗಳನ್ನ ಈಸಿಲಿ ಇಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೋಬೋದು. ಮತ್ತು ಸೇಫ್ಟಿ ಪರ್ಪಸ್ಸಾಗಿ ನಿಮಗೆ SS ಜೊತೆ ಟಫ್ಲಾನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ತುಂಬ ಹೈಟಾಗಿ ಸೇಫ್ಟಿ ಪರ್ಪಸ್ಸಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾವಿವಾಗ ಈ ಕಡೆಯಿಂದನೂ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟು ಡೋರು, ವಾಸ್ಕಾಲು, ವಿಂಡೋಸು ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಬರ್ಮಾ ಟೀ ಕುಡ್ದೇ ಆಗಿರುತ್ತೆ. ಇದು ಮೇನ್ ಎಂಟ್ರೆನ್ಸ್ ಡೋರ್ ಆಗಿದ್ದು ಈಸ್ಟ್ ಫೇಸಿಂಗು. ನಾವು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಂಗೆ ಆಪೋಸಿಟ್ಟೆ ನಿಮಗೆ ಒಂದು ದೇವ್ರ ಮನೆ ಕಾಣಿಸುತ್ತೆ, ಪೂಜಾ ರೂಮ್. ಇದು ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ನೋಡೋದಾದರೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ತುಂಬ ದೊಡ್ಡದಿದೆ ದೇವ್ರ ಮನೆ, ತುಂಬ ದೊಡ್ಡದು ಅಂದರೆ ದೊಡ್ಡದಿದೆ. ಸೊ ಇದು ದೇವ್ರ ಮನೆ ಆಗಿದ್ದು. ಹೀಗೆ ಎಂಟ್ರಿ ಆದರೆ ನಿಮಗೆ ವಾಸ್ತು ಪ್ರಕಾರ ಕಿಚನ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ, ಇದು ಕಿಚನ್ ಆಗಿರುತ್ತೆ. ಕಿಚನಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು, ಸ್ಟೋರೇಜ್ನ ಜಾಸ್ತಿನೇ ಕೊಟ್ಟಿದ್ದಾರೆ, ಮೇಲೇನೂ ಕೊಟ್ಟಿದ್ದಾರೆ ಮತ್ತು ಸ್ಲ್ಯಾಬ್ ಕೆಳಗಡೆನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಡಿಶ್ ವಾಷರ್ನ ಅಳವಡಿಸ್ಕೋಬೋದು, ಆ ರೀತಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ MS ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ, ಎಲ್ಲೂ ಏನೂ ತೊಂದರೆ ಆಗಲ್ಲ. ಹಾಗೂ ಇಲ್ಲಿ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಈ ಕಡೆಯಿಂದ ಈ ರೀತಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಕಿಚನ್ ಏರಿಯಾ ಆಯಿತು ಸ್ನೇಹಿತರೆ. ಸೊ ಲಿಫ್ಟು ನಾನು ಅವಾಗೇ ಹೇಳ್ದಂಗೆ ಈ ಪ್ರತಿ ಫ್ಲೋರಲ್ಲೂ ನಿಮಗೆ ಲಿಫ್ಟು ಒಳಗಡೆನೇ ಬರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೀನಿಯರ್ಸು ಅಥವಾ ನಡೆಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ ಸ್ಟೇರ್ ಕೇಸ್ನ ಅಂದವರು ಆರಾಮಾಗಿ ನೀವು ಲಿಫ್ಟ್ನ ಯೂಸ್ ಮಾಡ್ಕೋಬೋದು, ಆ ರೀತಿ ಮಾಡಿಕೊಟ್ಟಿರೋದುಂಟು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಿಗ್ಗು ಹಾಲ್ ಆಗಿದೆ. ಎಷ್ಟು ದೊಡ್ಡ ಹಾಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ ಕೊಟ್ಟಿದ್ದು, TV ಯೂನಿಟು ನೋಡ್ತಾ ಇದ್ದೀರಲ್ಲ, ಇದು ಬಂದು TV ಯೂನಿಟ್ ಆಗಿರುತ್ತೆ. ಮತ್ತು ಇದು ಬಂದು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಆಗಿರುತ್ತೆ. ಹಾಗಾಗಿ ಇದನ್ನು ನಿಮಗೆ ಸ್ಟೋರೇಜ್ ಥರ ಮಾಡಿಕೊಟ್ಟಿದ್ದು ಮತ್ತು UPS ಪಾಯಿಂಟನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ಯುಟಿಲೈಸ್ ಮಾಡ್ಕೋಬೋದು. ವಿತ್ ಸ್ಟೋರೇಜ್ ಏನಾದರೂ ಇಟ್ಕೋಬೋದು. ದೆನ್ ನಿಮಗೆ ಅಕ್ಕಪಕ್ಕ 2 ಡೋರ್ಗಳು ಕಾಣ್ತಾ ಇದ್ದು. ಒಂದು ಡೋರ್ ಬಂದು ನಿಮಗೆ ಬಾಲ್ಕನಿ ಆಗಿರುತ್ತೆ. ಇದು ಬಂದು ನಿಮಗೆ ಬಾಲ್ಕನಿ, ನಾರ್ತ್ ಫೇಸಿಂಗ್ ಬಾಲ್ಕನಿ ಆಗಿರುತ್ತೆ ಸ್ನೇಹಿತರೆ. ನಾರ್ತ್ ಫೇಸಿಂಗ್ ಬಾಲ್ಕನಿ ಆಗಿದ್ದು, ಇದು ಬಂದು ನೋಡೋಣ. ಓಕೆ, ಹಿಡನ್ ವಾಶ್ರೂಮ್, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು ಹಿಡನ್ ವಾಶ್ರೂಮ್ ಆಗಿರುತ್ತೆ.
ವೆಂಟಿಲೇಷನ್ ಪರ್ಪಸ್ ವಿಂಡೋನೂ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಫ್ಲೋರ್ನ ಮಾಹಿತಿ ಆಗಿರುತ್ತೆ. ಫಾಲ್ ಸೀಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ, ನಾವಿವಾಗ ಇಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಅಲ್ಲದೆ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು, ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಆಪೋಸಿಟ್ ನೋಡ್ತಾ ಇದ್ದೀರಾ, ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ 2 in 1 ಯಾವುದಾದ್ರು ಮಾಡ್ಕೋಬೋದು. ಹಾಗೆ ಇಲ್ಲೂ ಕೂಡ ನಿಮಗೆ ಲಿವಿಂಗ್ ಏರಿಯಾ ರೀತಿ ದೊಡ್ಡದಾಗಿ ಸ್ಪೇಸಿಯಸ್ ಆಗಿದ್ದು, ಸೊ ಸೋಫಾ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೂ ಇದು ಬಂದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಇದು ನಿಮಗೆ ಲಿವಿಂಗ್ ಏರಿಯಾದಲ್ಲಿರುವಂಥ ಫಾಲ್ ಸೀಲಿಂಗು. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಹಾಕ್ತಿದ್ದಂಗೆ ಒಂದು ಲುಕ್ಕು ಈ ರೀತಿ ಕಾಣಿಸುತ್ತೆ ನೋಡಿ. ಕಾಟ್ ಬ್ಯಾಕ್ ಸೈಡು, ಹೆಡ್ ಬೋರ್ಡು, ಮತ್ತು ಒಂದು ತುಂಬ ಚೆನ್ನಾಗಿರುವಂಥ ಒಂದು ಫೋಟೋ. ಹಾಗೆ ಕಾಟ್ ಆಪೋಸಿಟ್ ಬಂದು ನಿಮಗೆ ಟಿ ವಿ ಕ್ಯಾಬಿನೆಟು ಮತ್ತು ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು. ಆ ಕಡೆ ಈ ಕಡೆ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಮತ್ತು ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ವೆಟ್ ಏರಿಯಾ ಆ್ಯಂಡ್ ಡ್ರೈ ಏರಿಯಾ ಥರ, ಮತ್ತು ಅಟ್ಯಾಚ್ಡ್ ಬಾಲ್ಕನಿ ಕೂಡ. ಸೊ ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ, ನಾರ್ತ್ ಫೇಸಿಂಗೇ ಬರುತ್ತೆ. ಇದು ಕೂಡ ಈ ಬಾಲ್ಕನಿ ಕೂಡ ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಸೊ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು, ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸಾರಿ ಸ್ನೇಹಿತರೆ, ಆ್ಯಕ್ಚುಲಿ ಬಂದು ಅದೇ ಮಾಸ್ಟರ್ ಬೆಡ್ರೂಮು, ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಸಾರಿ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಓಕೆ, ಈಗ ಏನು ನೋಡ್ತಾ ಇದ್ದೀರಾ, ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ಡ್ ವಾಶ್ರೂಮ್, ವೆಂಟಿಲೇಷನ್ ಪರ್ಪಸ್ ವಿಂಡೋ, ಹಾಗೆ ಇದರಲ್ಲೂ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಬಾಲ್ಕನಿ. ಇದು ಎಕ್ಸಾಕ್ಟಾಗಿ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು, ಅದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಸಾರಿ, ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಹಿತಿ. ಮತ್ತು ಸೆಕೆಂಡ್ ಟು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಕೂಡ ಸ್ಟೇರ್ ಕೇಸಲ್ಲಿ ಅದೇ ಇರುತ್ತೆ. ಆದರೆ ನಾನು ನಿಮಗೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ, ಲಿಫ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಅಂತ ತೋರಿಸ್ಕೊಂಡು. ಸೊ ಇವಾಗ ನಾನು ಆನ್ ಮಾಡಿದ್ದೀನಿ. ಥರ್ಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬರ್ತಿದೆ. ಲಿಫ್ಟ್ ಓಪನ್ ಆಯಿತು, ಒಳಗಡೆ ಬಂದೆ. ಥರ್ಡ್ ಫ್ಲೋರು. ಇವಾಗ ಥರ್ಡ್ ಫ್ಲೋರ್ ಬಂದೇ ಬಿಡ್ತು. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿರೋಂಗೂ ಕೂಡ ನೋಡಿ, ಒಂದು ಮಾಸ್ ಲುಕ್ಕು, ಲಿವಿಂಗ್ ಏರಿಯಾ ಮತ್ತು ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ 2 in 1, ಹಾಗೂ ವೆಂಟಿಲೇಷನ್ ಪರ್ಪಸ್ ವಿಂಡೋ. ಇಲ್ಲಿ ನಿಮಗೆ ಇಲ್ಲೂ ಕೂಡ ದೊಡ್ಡದಾಗಿ ಬಾಲ್ಕನಿ ಇದೆ ನೋಡಿ. ದೊಡ್ಡದಾಗಿ ಬಾಲ್ಕನಿ ಇದ್ದು, ಇದು ಕೂಡ ಒಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಎಂಟ್ರಿ ಆಗ್ತಿದ್ದಂಗೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಫಾಲ್ ಸೀಲಿಂಗ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಇದರಲ್ಲಿ ಬಾಲ್ಕನಿ ಬರಲ್ಲ. ಇದನ್ನು ಮಲ್ಟಿಪರ್ಪಸ್ ಆಗು ಯುಟಿಲೈಸ್ ಮಾಡ್ಕೋಬೋದು, ಆ ರೀತಿ ಮಾಡಿಕೊಟ್ಟಿರುವುದುಂಟು. ಹಾಗೆ ಒನ್ ಮೋರ್ ಬೆಡ್ರೂಮ್ ಇದೆ, ಅದನ್ನು ನೋಡೋಣ ಯಾವ ರೀತಿ ಇದೆ ಅಂತ.
ಇದು ಕೂಡ ಎಂಟ್ರಿ ಆಗ್ತಿದ್ದಂಗೆ ಒಂದು ಲುಕ್ಕು ಈ ರೀತಿ ಬರುತ್ತೆ. ನೋಡಿ, ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡ್ ಮತ್ತು ಒಂದು ಒಳ್ಳೆ ಫೋಟೋ ಮತ್ತು ಆಪೋಸಿಟ್ ಟಿ ವಿ ಯೂನಿಟ್ ಆ್ಯಂಡ್ ರೈಟ್ ಸೈಡ್ ಅಂತ ಬಂದರೆ ನಿಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್, ಫಾಲ್ ಸೀಲಿಂಗ್, POP ಫಾಲ್ ಸೀಲಿಂಗ್, ವೆಂಟಿಲೇಷನ್ ಪರ್ಪಸ್ ಸುತ್ತಮುತ್ತ ವಿಂಡೋಗಳಿದೆ. ಓಕೆನಾ. ಇಲ್ಲಿ ಬಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು ವಿತ್ ಮಿರರು. ಕಾಸ್ಮೆಟಿಕ್ ಥಿಂಗ್ಸ್ನ ಈಸಿಲಿ ಸ್ಟೋರ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು POP ಫಾಲ್ ಸೀಲಿಂಗ್ ಹಾಗೂ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಬಾಲ್ಕನಿ. ಓಕೆನಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಫ್ಲೋರಲ್ಲೂ ಏನೇನಿತ್ತು ಹೇಗಿತ್ತು ಅಂತೆಲ್ಲ. ಈಗ ನಾವು ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗಬೇಕಾದ್ರೂ ಕೂಡ ನಿಮಗೆ ಬೆಳಕು ತುಂಬಾ ಚೆನ್ನಾಗಿ ಬರ್ತಿದೆ. ಬಿಕಾಸ್ ಆಫ್ ವೆಂಟಿಲೇಷನ್ ಪರ್ಪಸ್ ವಿಂಡೋ ಬಿಟ್ಟಿದ್ದಾರೆ ಸ್ಟೇರ್ ಕೇಸಲ್ಲಿ. ನಿಮಗೆ ಟೆರೇಸ್ಗೆ ಬರಬೇಕಾದ್ರೆ ನಿಮಗೆ MS-ಇಂದ ದೊಡ್ಡ ಡೋರ್ ಕೊಟ್ಟಿದ್ದು ಓಪನ್ ಆಗ್ತಿದ್ದಂಗೆ, ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡು ಮತ್ತೊಂದು ಡೋರ್ ಇದೆ. ಅದೇನಪ್ಪ ಅಂತಂದರೆ ಲಿಫ್ಟು ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ. ಮತ್ತು ಇದು ಓಪನ್ ಟೆರೆಸ್ ಆಗಿದ್ದು. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ವಾಷಿಂಗ್ ಮಿಷಿನ್ನ ನೀವು ಇಲ್ಲಿ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಮೇಲೊಂದು ಕಬೋರ್ಡ್ ಥರ ಮಾಡಿಸ್ಕೊಂಡು ಕೆಮಿಕಲ್ನ ಇಟ್ಕೊಳ್ಳೋದಕ್ಕೆ ಸೇಫ್ಟಿ ಮಾಡ್ಕೋಬೋದು. ಹಾಗೆ ಮ್ಯಾನ್ಯುವಲ್ಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದು, ಬಟ್ಟೆ ಒಣಗಾಕೋದಕ್ಕೂ ಕೂಡ ಇಲ್ಲಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಮೇಲ್ಗಡೆ ಇನ್ನು ಟಾಪ್ ಫ್ಲೋರಲ್ಲಿ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಬಿಟ್ಟಿದ್ದು. ಸೊ ನೀರಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು ಸ್ನೇಹಿತರೆ. ಮತ್ತು ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂದರೆ, ಒಂದು ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಹಾಗೆ ಪಾಲಿಶ್ ಪೆಂಡಿಂಗ್ ಇದೆ, ಹಾಗೂ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ವರ್ಕ್ ಪೆಂಡಿಂಗಿಂದು ಅದನ್ನೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಹಾಗೂ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 3,25,00,000 ಆಗಿರುತ್ತೆ. ಯಾರೆಲ್ಲ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಮತ್ತು ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ ಬಹಳ ಹತ್ರದಲ್ಲೇ ಬೇಕು ಅನ್ನೋರು, ಹಾಗೆ ಟೌನ್ಶಿಪ್ ಒಳಗಡೆ ಇರಬೇಕು ಅನ್ನೋರು, ಅವ್ರಿಗೆ ಈ ವಿಡಿಯೋ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಈ ಮನೆ ಬಂದು ಕೇವಲ ಅಂಜನಾಪುರ ಬಸ್ ಸ್ಟಾಪಿಂದ 200 ಮೀಟರ್ಸ್ ಒಳಗಡೆ ಇರುವಂಥ ನಾರ್ತ್ ಈಸ್ಟ್ ಕಾರ್ನರ್ ಮನೆ. ಅದುವೇ 4 BHK ಟ್ರಿಪ್ಲೆಕ್ಸು ವಿತ್ ಲಿಫ್ಟ್ ಇರುವಂಥ ಮನೆ ಇದಾಗಿರುತ್ತೆ. ಸೊ ದಯವಿಟ್ಟು ಈ ಮನೆನ ಉಪಯುಕ್ತ ಇರೋರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.